ಕತ್ತಲೆಯಿಂದ ಬೆಳಕಿನೆಡೆಗೆ, ಅಮೂರ್ತದಿಂದ ಮೂರ್ತದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಕರೆದೊಯ್ಯುವಂತ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಜನಪ್ರಿಯ ಶಾಸಕರಾದಂತಹ ಶ್ರೀಯುತ CN ಬಾಲಕೃಷ್ಣ ಇವರಿಂದ ಹಾಗೂ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರಿಂದ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗೆ ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬಂತೆ ಪರಿಸರವನ್ನ ರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ವನ ಸಂಜೀವಿನಿಗೆ ಜೀವಜಲದ ಬಿಂದುವನ್ನು ದಾರೆ ಎರೆಯುವುದರ ಮೂಲಕ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಉದ್ಘಾಟಿಸಲಿದ್ದಾರೆ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು. ಅದೇ ರೀತಿ ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಮಲ್ಲಿಕಾರ್ಜುನ್ ಸರ್ ಅವರು ನಿಮ್ಗಾಗಲೇ ಸಾಕಷ್ಟು ತಿಳಿಸಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಕೆಲವೊಂದು ಅಂಶಗಳನ್ನು ನಾನು ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಹೇಳ್ಕೊಳ್ಳೇಬೇಕಾಗತ್ತೆ. ಆ ಒಂದು ವಿಚಾರವನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಏನು ಮಕ್ಕಳ ಸಾಹಿತ್ಯ ಪರಿಷತ್ ಕಳೆದ 11 ವರ್ಷಗಳ ಹಿಂದೆ ಚನ್ನರಾಯಪಟ್ಟಣದಲ್ಲಿ ಸನ್ಮಾನ್ಯ ಶಾಸಕರಾದ CN ಬಾಲಕೃಷ್ಣ ಅವರ ನೇತೃತ್ವ ಹಾಗೂ ಪರಿಸರ ಪ್ರೇಮಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ CN ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಆರಂಭ ಆಗುತ್ತೆ. ಇವತ್ತಾಗಲೇ 11 ವರ್ಷಗಳಲ್ಲಿ ಸಾಕಷ್ಟು ಎತ್ತರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಎತ್ತರದ ಒಂದು ಸ್ಥಾನವನ್ನು ಮಕ್ಕಳ ಸಾಹಿತ್ಯ ಪರಿಷತ್ ಪಡ್ಕೊಂಡು ಸರ್ಕಾರದ ಅನುದಾನ ಇಲ್ಲದೆ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ, ಮುಂದಿನ ಬೆಳವಣಿಗೆಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮತ್ತೆ ವೇದಿಕೆಯಲ್ಲಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆ ಹಾಗೂ ಶಾಂತಿವನ ಟ್ರಸ್ಟ್ ಕೂಡ ಕೈ ಜೋಡಿಸುವ ನಿಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಅದ್ಭುತವಾದಂಥ ಒಂದು ಮಾಡಿಕೊಂಡು ನಾನು ಈ ಸಂದರ್ಭದಲ್ಲಿ ಅವರನ್ನ ಶಾಸಕರ ಪರವಾಗಿ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿ ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕು ಹಂತದಲ್ಲಿ ಆನಂತರ ರಾಜ್ಯ ಹಂತದಲ್ಲಿ ಇವತ್ತು ಹೀಗೆ ಒಟ್ಟಾರೆ ಮಕ್ಕಳ ಸಾಹಿತ್ಯ ಪರಿಷತ್ತು ಈಗಾಗಲೇ ಹಲವಾರು ಸಮ್ಮೇಳನಗಳು 10ಕ್ಕೂ ಹೆಚ್ಚು ಸಮ್ಮೇಳನಗಳನ್ನ ನಡೆಸ್ಕೊಂಡು ಬಂದಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಟ್ಟದ ಸಹಯೋಗದಲ್ಲಿ ಹಾಸನದಲ್ಲಿ ನಡೆದಂಥ ಒಂದು ಸಮ್ಮೇಳನ ರಾಷ್ಟ್ರ ಮಟ್ಟದ ಸಮ್ಮೇಳನ ಆಯಿತು ಅನ್ನೋದಕ್ಕೂ ಕೂಡ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ದೆಹಲಿಯಲ್ಲಿ ನಡೆದಂಥ ಸಮ್ಮೇಳನ ರಾಷ್ಟ್ರ ಮಟ್ಟದ ಸಮ್ಮೇಳನ ಶ್ರೀಯುತ ಸನ್ಮಾನ್ಯ ಶಾಸಕರಾದ CN ಬಾಲಕೃಷ್ಣ ಹಾಗೂ ಕುಸುಮಾ ಬಾಲಕೃಷ್ಣ ಅವರು ಕೂಡ ನಮ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ನಮಗೆ ಮತ್ತಷ್ಟು ಸಂತೋಷವನ್ನು ನೀಡುವಂಥ ಒಂದು ಕೆಲಸ ಆಗುತ್ತೆ ಅಂತ ನಾನು ಅದು ಭಾವನೆ ಮಾಡ್ತಾ, ಒಟ್ಟಾರೆ ಇವತ್ತು ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ಶಾಂತಿವನ ಟ್ರಸ್ಟ್ ಸಹಯೋಗದಲ್ಲಿ ನಾವು ಮಕ್ಕಳ ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶಿಬಿರ ಅತ್ಯಂತ ಯಶಸ್ವಿಯಾಗೋದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಅದು ಮತ್ತಷ್ಟು ಯಶಸ್ವಿ ಆಗಬೇಕು ಅಂತಂದರೆ ಮಕ್ಕಳು ಬೇಕೇ ಬೇಕು. ಮಕ್ಕಳು ಇಲ್ಲದೆ ಹೋದರೆ ಆ ಕಾರ್ಯಕ್ರಮ ಶೋಭಿತವಾಗುವುದಿಲ್ಲ. ಹಾಗಾಗಿ ಮಕ್ಕಳ ಸಹಕಾರದಿಂದ ಈ ಒಂದು ಬೇಸಿಗೆ ಶಿಬಿರ ಅತ್ಯಂತ ಯಶಸ್ವಿಯಾಗಲಿ, ಜೊತೆಗೆ ಪರಿಸರ ರಕ್ಷಣೆಯಲ್ಲಿ ಎಲ್ಲರನ್ನೂ ಕೂಡ ತೊಡಗಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು, ಶಾಂತಿವನ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತ ಶ್ರೀಯುತ ಜಯರಾಮ್ ಸರ್ ಇವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಸದಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅದರ ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೌಲ್ಯ ಶಿಕ್ಷಣದ 1 ಲಕ್ಷದ ಪ್ರತಿಗಳನ್ನು ಮುದ್ರಣ ಮಾಡಿ ಶಾಲೆಗಳಿಗೆ ವಿತರಿಸಿ ಅದರಲ್ಲಿ ಸ್ಪರ್ಧೆ ನಡೆಸ್ತಾ ಇದ್ದೀವಿ. ಭಾಷಣ, ಪ್ರಬಂಧ, ಚಿತ್ರಕಲೆ, ಶ್ಲೋಕ ಇತರ ಸ್ಪರ್ಧೆಗಳು. ಅದೇ ರೀತಿ ಇಲ್ಲಿ ನಡೆಯುವಂಥ ಈ ಶಿಬಿರದಲ್ಲಿ ಆ ಮೌಲ್ಯ ಶಿಕ್ಷಣದ ಪುಸ್ತಕಗಳು ಎಲ್ಲ ಮಕ್ಕಳಿಗೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದರಲ್ಲಿ ದೇಶಭಕ್ತಿ ಗೀತೆ ಇರ್ಬೋದು, ಸಂಸ್ಕಾರ ಶಿಕ್ಷಣ, ವಿಜ್ಞಾನಿಗಳು,
ಮತ್ತು ಮೆದುಳಿಗೆ ಚುರುಕು ಕೊಡತಕ್ಕಂಥ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಿ ಅದರಲ್ಲಿ ನಾವು ಕೊಟ್ಟಿದ್ದೇವೆ. ಅದು ನಿಮ್ಮ ಬದುಕಿನಲ್ಲಿ ಬಂಗಾರ ಮಾಡತಕ್ಕಂತಹ ಕೆಲಸ ಅದರಲ್ಲಿ ಇರುತ್ತೆ. ಒಟ್ಟಾರೆ ಯೋಗ ಶಿಕ್ಷಣ ದೈಹಿಕವಾಗಿ ಬೇಕು, ಅದೇ ರೀತಿ ಮನಸ್ಸಿನ ಚಂಚಲ ನಿವಾರಣೆಗೆ ಪ್ರಾಣಾಯಾಮ ಬಹಳ ಮುಖ್ಯ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಆದ್ದರಿಂದ ದೇಶದ ಆಸ್ತಿ. ಈ ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಅವರಿಗೆ ಸರಿಯಾದ ಸಂಸ್ಕಾರ ಶಿಕ್ಷಣ ಕೊಡೋದು ಬಹಳ ಮುಖ್ಯ, ನಮ್ಮೆಲ್ಲರ ಕರ್ತವ್ಯ. ಈ ಪ್ರಯತ್ನ ಇಲ್ಲಿಯ ಸಂಸ್ಥೆಗಳು ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಈ 5 ದಿವಸದ ಈ ಕಾರ್ಯಕ್ರಮ ಈಗಾಗಲೇ ಹೇಳಿರ್ಬೋದು, ನಮ್ಮ ಯೋಗ ಶಿಕ್ಷಕರು ದೈಹಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಮತ್ತು ನೈತಿಕ ಈ 5 ವಲಯಗಳಲ್ಲಿ ವಿಸ್ತಾರ ಮಾಡತಕ್ಕಂಥ ಅಂಬೇಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬೇಗ ನಿನ್ನ ನಂಬಿದೆ, ಜಗದಂಬಾರಮಣ ನಂಬಿದೆ. ಒಲವ ಬರವ ನೋಡಂಬಿಗ, ಅದು 9 ಚಿತ್ರ ನೋಡಂಬಿಗ. ಒಲವ ಬರವ ನೋಡಂಬಿಗ, ಅದು 9 ಚಿತ್ರ ನೋಡಂಬಿಗ. ಸಂಭ್ರಮದಿಂದ ನೋಡಂಬಿಗ, ಅದರಿಂದ ನೋಡಿ ನಡೆ ಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಂಬಿದೆ. ಒಲವ ಬರವ ನೋಡಂಬಿಗ, ಅದಕ್ಕೆ ಗನವು ಅಂಬಿಗ. ಒಲವ ಬರವ ನೋಡಂಬಿಗ, ಅದಕ್ಕೆ ಗನವು ನೋಡಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸತ್ಯವೆಂಬುದು ಹುಟ್ಟಂಬಿಗ, ಸದ್ಭಕ್ತಿ ಎಂಬುದು ಗಣವಂಬಿಗ. ನಿತ್ಯ ಮೂರ್ತಿ ನಮ್ಮ ತುರದಾಡ ವಿಠಲ, ನಿತ್ಯ ಮಂಟಪಕ್ಕೂ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ 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 ಅಂಬಿಗ. ಜಾನಪದ ಗೀತೆಯನ್ನು ಹಾಡಿದಂಥ ಶ್ರೀಯುತ ಮಾದೇವ್ ಸರ್ ಇವರಿಗೆ ಧನ್ಯವಾದಗಳು. ಸದಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಬೆನ್ನೆಲುಬಾಗಿರುವಂತಹ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಅದೇ ರೀತಿ ಶಾಂತಿವನ ಟ್ರಸ್ಟ್ ಮತ್ತು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಏನು ಈ ದಿವಸ ಶಾಲಿನಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿರುವಂತಹ ಈ ಶುಭ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶಾಲಿನಿ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಪೂಜ್ಯ ತಂದೆ ಸಮಾನರಾದಂಥ ನಂಜುಂಡಪ್ಪನವರೇ, ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ತಿಳಿಸಿಕೊಟ್ಟಂಥ ಮಕ್ಕಳ ಸಾಹಿತ್ಯ ಪರಿಷತ್ನ ನಮ್ಮೆಲ್ಲರ ಆತ್ಮೀಯರಾದಂಥ ಜಯರಾಮನವರೇ, ಅದೇ ರೀತಿ ಈ ದಿವಸದ ಕಾರ್ಯಕ್ರಮದ ಬಗ್ಗೆ ಈ ಒಂದು ತಿಳಿಸಿಕೊಟ್ಟಂಥ ಈ ಯೋಜನೆಯ ಪ್ರಮುಖ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಜೈನ್ ಅವರೇ, ಶೇಖರ್ ಅವರೇ, ಗುಪ್ತಾರವರೇ, ಮಾದೇವಣ್ಣವರೇ, ಗಂಗಾಧರ್ ಅವರೇ, ಅದೇ ರೀತಿ ಯೋಗ ಗುರುಗಳೇ ಹಾಗೂ ಜಗದೀಶ್ ಅವರೇ, ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತವರು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಚಾನ ಅಶೋಕ್ ಅವರೇ, ಸಿದ್ದರಾಜುರವರೇ, ಹಾಗೂ ಈ ಒಂದು ಶಿಬಿರದ ಎಲ್ಲ ಗೌರವಾನ್ವಿತ ಅಧಿಕಾರಿ ಮಿತ್ರರೇ, ಶ್ರೀಮತಿ ನಂಜುಂಡಪ್ಪನವರೇ, ಹಾಗೂ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿರುವಂಥ ವಿವಿಧ ಎಲ್ಲ ಶಾಲೆಗಳ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ. ಈಗಾಗಲೇ ಮಾನ್ಯ ಜೈನ್ ಅವರು, ಜಯರಾಮಣ್ಣವರೆಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ. ಇವತ್ತು ಯೋಗ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಕೂಡ ಗಾದೆ ಇದೆ. ಇವತ್ತು ವಿದ್ಯಾರ್ಥಿಗಳೇ ಭಾಗವಹಿಸಿರೋದ್ರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಇವತ್ತು ಯೋಗ ಸಹಕಾರಿಯಾಗ್ತದೆ. ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಒಂದು ದೈಹಿಕವಾದಂಥ ಒಂದು ಉತ್ತಮ ಚಟುವಟಿಕೆಗಳಿಗೂ ಕೂಡ ಇವತ್ತು ನಿಮ್ಮೆಲ್ಲರಿಗೂ ಯೋಗ ಸಹಕಾರಿಯಾಗ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಿಮಗೆ ಈ ಒಂದು ಅಡಿಪಾಯವನ್ನು ಹಾಕ್ಕೊಟ್ರೆ ಭವಿಷ್ಯದಲ್ಲಿ ನಿಮ್ಮ ಉತ್ತಮವಾದಂಥ ಬೆಳವಣಿಗೆಯನ್ನು ಕಂಡು ನಿಮ್ಮ ಒಂದು ಗುರಿಯನ್ನು ಮುಟ್ಟುವಂಥದ್ದಕ್ಕೆ ಯೋಗ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ನೀವು ಯಾಕೆಂದರೆ ಪ್ರತಿ ದಿವಸ
ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇವತ್ತು ಮಾನಸಿಕವಾಗಿ ಸದೃಢರಾಗ್ತೀರಿ. ಶಿಕ್ಷಣದಲ್ಲೂ ಕೂಡ ಒಂದು ಉನ್ನತವಾದಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದಕ್ಕೂ ಕೂಡ ನಿಮಗೆ ಯೋಗ ನಿಮಗೆಲ್ಲರಿಗೂ ಕೂಡ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ಮಕ್ಕಳಿಗೆ ಹೇಳ್ತಕ್ಕಂಥ ಶಿಕ್ಷಣ, ಕಲೆ, ಸಾಹಿತ್ಯದ ಜೊತೆಗೆ ಯೋಗಾಭ್ಯಾಸ ಮತ್ತು ಸಂಸ್ಕಾರವನ್ನು ಕೊಡುವಂಥ ಶಾಲೆಯಾಗಿ ಹೊರಹೊಮ್ಮಿರುವಂಥದ್ದು ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ಮಾನ್ಯ ನಂಜುಂಡಪ್ಪನವ್ರಿಗೆ, ಅಶೋಕ್ ಅವ್ರಿಗೆ, ನಮ್ಮ ಎಲ್ಲ ಟೀಚರ್ಸ್ ಟೀಮ್ಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲೂ ಕೂಡ ಗಮನ ಹರಿಸ್ತಿದೆ. ಈಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮದಿಂದ ಅದಕ್ಕೆ, ಏಕೆಂದರೆ ಅದು ವಿಶೇಷವಾದಂಥ ಒಂದು ಸಂದರ್ಭ. ಜೊತೆಗೆ ಆರೋಗ್ಯದ ಸಂಕೇತನೂ ಕೂಡ ಕ್ಲಾಪ್ ಕೊಡಿದೆ. ನನಗೆ ಒಂದ್ಸಲ ಬೆಂಗಳೂರಿನಲ್ಲಿ ನಮ್ಮ ಸಿಸ್ಟರ್ ಮನೆ ಜಯನಗರದಲ್ಲಿ ವಾಕ್ ಹೋಗ್ತಿದ್ದೆ, ಎಲ್ಲ ಕ್ಲಾಪ್ಸ್ ಹೊಡಿತಾವ್ರಲ್ಲ ಏಜ್ ಆಗಿರೋರು ಅಂದರೆ ಇದು ಈ ಹೆಲ್ತ್ಗೆ ಅನುಕೂಲ ಅಂತ ಏನೋ ಅಂತಿದ್ರು. ಬೆಳಿಗ್ಗೆ ಹೊತ್ತೆಲ್ಲ ರೌಂಡಲ್ಲಿ ಏಜ್ಡ್ ಫೆಲೋಸ್ ಎಲ್ಲ ರೌಂಡಲ್ಲಿ ಇರ್ತದೆ ಜೈನವರು ಸುತ್ತ ನಿಂತು ಕ್ಲಾಪ್ಸ್ ಹೊಡಿತಾರೆ. ಅದಕ್ಕೆ ಅದು ಹೃದಯ ಆರೋಗ್ಯವಾಗಿರುತ್ತೆ ಸರ್. ಅದು ಹೃದಯ ಆರೋಗ್ಯ ರಕ್ತ ಸಂಚಲನಕ್ಕೆ ಅನುಕೂಲ ಅನ್ನೋದು ಕಂಡು ನೋಡಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಎಷ್ಟು ಉಪಯೋಗ ಇದೆ ಅನ್ನೋದು ಬಹುಮುಖ್ಯವಾದದ್ದು. ಅದ್ರ ಜೊತೆಯಲ್ಲಿ ಮೊಬೈಲಿನ ಬಳಕೆ ಬಗ್ಗೆ ಒಂದು ಸ್ವಲ್ಪ ಮಿತಿ ಇರಲಿ. ಕಣ್ಣು ಬೇಗ ಸಮಸ್ಯೆಗೆ ಸುಳಿಗೆ ಹೋಗುವಂಥ ಸನ್ನಿವೇಶಗಳು ಎದುರಾಗ್ತದೆ. ಇವತ್ತು ಕನ್ನಡಕದ ಕಂಪನಿಗೆ ದುಡ್ಡು ಜಾಸ್ತಿ ಆಗ್ತದೆ. ಏನಮ್ಮ, ಕನ್ನಡಕದ ಕಂಪನಿ, ಕನ್ನಡಕ ತಯಾರು ಮಾಡ್ತಕ್ಕಂಥ ಕಂಪನಿಗೆ ಇವತ್ತು ಹಣ ಜಾಸ್ತಿ ಆಗ್ತದೆ. ಅದನ್ನು ಮಿತ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಬೇಕು. ಮಿತ ಬಳಕೆಗೆ ಮಿತವಾಗಿ ಬಳಸುವಂಥದ್ದು. ಏಕೆಂದರೆ ಊಟಕ್ಕೆ ಉಪ್ಪಿನಕಾಯಿ ಹೆಂಗೋ ಇಂಥವೆಲ್ಲನೂ ಕೂಡ ಅದೇ ದೃಷ್ಟಿನಲ್ಲಿ ನಾವು ಕಾಣಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜಯರಾಮಣ್ಣವರು ಕೂಡ ಮಕ್ಕಳ ಸಾಹಿತ್ಯ ಪರಿಷತ್ ಹುಟ್ಟು ಬೆಳವಣಿಗೆ ಮುಂದಿನ ಒಂದು ದೃಷ್ಟಿಕೋನದ ಬಗ್ಗೆ ಕೂಡ ಎಲ್ಲ ಮಾತಾಡಿದಿರಿ. ಪೂಜ್ಯ ವೀರೇಂದ್ರ ಹೆಗಡೆ ಆಶೀರ್ವಾದ ಸರ್ವ ಕ್ಷೇತ್ರಕ್ಕೂ ಕೂಡ ಇದೆ. ವಿಶೇಷವಾಗಿ ನೀವು ಹೋಗಿ ಭಿನ್ನಾಯಿಸಿದರೆ ಬಹುಶಃ ಒಂದು ಕಾರ್ಯಕ್ರಮನೇ ಅವರು ಮಾಡಿಸ್ಕೊಡ್ತಾರೆ, ಇದು ಸಂದೇಹ. ಅಂಥ ಪೂಜ್ಯರನ್ನು ನಾವು ನನ್ನ ಪ್ರಕಾರ ಕೋಟಿಗೊಬ್ಬ ಅನ್ನಂಗಿಲ್ಲ, ವಿಶ್ವಕ್ಕೊಬ್ಬರು ಅಂತ ನಾನು ಭಾವಿಸಿದೆ. ಕೋಟಿಗೊಬ್ಬರು ಅನ್ನೋಕ್ಕಿಂತ ವಿಶ್ವಕ್ಕೊಬ್ಬರು. ಈಗ ಕೋಟಿಗೊಬ್ಬ ಅಂತೀವಿ, ಇಡೀ ವಿಶ್ವಕ್ಕೆ ಒಬ್ಬರು ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಒಂದು ಸಲ ಬೇಕಾದ್ರೆ ನಾನು ಕೂಡ ಬರ್ತೀನಿ, ಬೇಕು ನಿಮಗೆ ತಗೋಲ್ಲ. ಆ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ, ಮಂಜುನಾಥನ ಆಶೀರ್ವಾದ ತಗೊಳ್ಳೋಣ ಬೇಡಿಕೆ ಸಲ್ಲಿಸಿದರೆ ಬಹುಶಃ ಈ ಅಂಥ ರೀತಿಯಲ್ಲೇ ಅವ್ರು ಮಾಡಿಕೊಡ್ತಾರೆ. ಅದೇನು ತೊಂದರೆ ಇಲ್ಲ ಅನ್ನೋದು ನನ್ನ ಭಾವನೆ. ಅದು ಯಶಸ್ವಿಯಾಗಿ ನಡೀಲಿ. ಇದು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಅಡಲ್ಟ್ಸ್ಗೂ ಅವಕಾಶ ಇದೆಯಲ್ಲ ಸರ್ ಇಲ್ಲಿ ಇದು ಯೋಗಾಭ್ಯಾಸ ಜೊತೆಗೆ ಏಕೆಂದರೆ ನಮ್ಮ ಅಶೋಕರು ಸ್ವಾಮಿ ದಿನನಿತ್ಯದಲ್ಲಿ ಮಾಡ್ತಾರೆ ಸರ್. ಅವ್ರ ನೇತೃತ್ವದಲ್ಲಿ ಯೋಗ ಶಿಕ್ಷಣ ತರಬೇತಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹೆಲ್ತ್ ಈಸ್ ವೆಲ್ತ್. ಮಕ್ಕಳ ಆರೋಗ್ಯನೇ ಭಾಗ್ಯ. ಶುಚಿತ್ವದ ಹೆಚ್ಚಿಗೆ ಗಮನ. ನಾವೇನೈತೆ ಊಟ ಮಾಡಿದ ಮೇಲೆ ಕೈ ತೊಳೆಯೋದು ಜಾಸ್ತಿ, ಸೋಪ್ ಹಾಕೊಂಡು. ಊಟಕ್ಕಿಂತ ಮುಂಚೆ ಸೋಪ್ ಹಾಕೊಂಡು ತೊಳ್ಕೊಳ್ಳೋದು. ಇಷ್ಟೇ ನನ್ನ ಮನೆ. ಈಗ ಕೆಲವರು ಊಟ ಮಾಡಿದ ಮೇಲೆ ಆ ಜಿಡ್ಡಾಗಿದೆ ಅಂತ ಮೂರು ಸಲ ಸೋಪ್ ಹಾಕ್ತೀವಿ ನಟೇಶ್. ಬೇರೆ ಊಟದಲ್ಲೆಲ್ಲ ಊಟಕ್ಕಿಂತ ಮುಂಚೆ 3 ಸಲ ಆ ಶುಚಿತ್ವ ಮಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಅದು ನನ್ನ ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಕೂಡ. ಯಾಕೆಂದರೆ ಇದು ರೋಗ ರುಜಿನಗಳು ಇವತ್ತು ಆಹ್ವಾನಿಸ್ತಕ್ಕಂಥದ್ದಕ್ಕೆ ಜೊತೆಗೆ ಬರಗಾಲ ಸದ್ಯ ಮಂಜುನಾಥನ ದಯೆಯಿಂದ ಉತ್ತಮವಾದಂಥ ಮಳೆ ಆಗಿದೆ. ಮಲೆನಾಡಲ್ಲೂ ಆಗಿದೆ, ಬಯಲುಸೀಮೆಯಲ್ಲೂ ಆಗಿದೆ, ಅರೆಮಲೆನಾಡಲ್ಲೂ ಕೂಡ ಇವತ್ತು ಆಗಿರುವಂಥದ್ದು ತುಂಬ ಸಂತೋಷದಿದೆ. ಏಕೆಂದರೆ ಈ ಭೂಮಿ ಏನಪ್ಪ ಇಷ್ಟು ಈ ಟೆಂಪ್ರೇಚರ್ ಕಳೆದ ವರ್ಷಕ್ಕಿಂತ 3% ಜಾಸ್ತಿ ಇತ್ತು ಸರ್. ಏನಾದ್ರು 12% ಹೋಗಿ ಇನ್ನೇನಪ್ಪ ಅನ್ನೋ ಲೆಕ್ಕ ಆಯಿತು. ಬೆಳೆದಂಥ ಬೆಳೆಗಳು ಕೈಗೆ ಸಿಗ್ದಲೇ ಇರ್ತಕ್ಕಂಥ ಸನ್ನಿವೇಶ ಆಗಿತ್ತು. ಅದರಿಂದ ಪರಿಸರದ ರಕ್ಷಣೆಗೆ ಸಸಿಗಳನ್ನು ನೆಟ್ಟು ಮರಗಳಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನೀವುಗಳು ಕೂಡ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಜಾಗರೂಕರಾಗಿ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಧರ್ಮಸ್ಥಳದ ಯೋಜನೆಗಳ ಮೂಲಕ ಕೇವಲ ಯೋಗಾಭ್ಯಾಸ, ವ್ಯಕ್ತಿ ವಿಕಸನದ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಪೂಜ್ಯರ ಒಂದು ಆಶೀರ್ವಾದದ ಕ್ಷೇತ್ರದ ನೆರವಿನೊಂದಿಗೆ ಈ ರಾಜ್ಯದೆಲ್ಲಗಡೆ ನಡೀತಿರುವಂಥದ್ದು ಕೂಡ ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ, ಈ ಒಂದು ಯೋಗ ಶಿಬಿರದಲ್ಲಿ ನಿಮಗೆಲ್ಲ ಉತ್ತಮವಾದಂಥ ಅವಕಾಶಗಳು ಲಭ್ಯವಾಗಲಿ. ನೀವು ಇನ್ನೂ 10 ಜನಕ್ಕೆ ಕಲಿಸುವಂಥ ರೀತಿಯಲ್ಲಿ ತರಬೇತುಗಾರರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ, ಇಂಥ ಅವಕಾಶವನ್ನು ಶ್ರೀ ಕ್ಷೇತ್ರದಿಂದ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಡಾಕ್ಟರ್ ಜೈನು ಮತ್ತು ಅವರೆಲ್ಲ ಸಂಗಡಿಗರು ನಮಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ. ಏಕೆಂದರೆ ನಾನು ಯಾವ ಸಾಮಾನ್ಯವಾಗಿ 10ರಲ್ಲಿ ಯಾವುದಾದ್ರು ಒಂದಕ್ಕೆ ತಪ್ಪಿಸ್ಕೋಬೋದು. ಆ ಧರ್ಮಸ್ಥಳದ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ಕೂಡ ಅಬ್ಸೆಂಟ್ ಆಗಿರೋಲ್ಲ. ಏಕೆಂದರೆ ನನಗೆ ಸಿಗ್ತಕ್ಕಂಥ ತೃಪ್ತಿ ನನಗೆ ಇನ್ನೆಲ್ಲೂ ಸಿಗಲ್ಲ. ಇದು ದೊಡ್ಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ವಿಶೇಷವಾಗಿ.
ಇದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಅವಕಾಶವನ್ನು ನಮ್ಮ ಕ್ಷೇತ್ರಕ್ಕೆ ದಯಪಾಲಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ 5 ದಿವಸಗಳ ಕಾಲ ಯಶಸ್ವಿಯಾಗಿ ನಡೆದು ನೂರಾರು ಜನರಿಗೆ ಇದರಿಂದ ಒಂದು ಪ್ರಯೋಜನ ಆಗಲಿ ಅಂತ ನಾನು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನವನ್ನು ಒಳ್ಳೆ ರಿಸೋರ್ಸ್ ಪರ್ಸನ್ ಇದ್ದಾರೆ, ಅವ್ರನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮಾನ್ಯ ಶಾಸಕರು ಮಕ್ಕಳ ಸಾಹಿತ್ಯ ಪರಿಷತ್ ಬೆಳವಣಿಗೆ ಕಾರಣಕರ್ತಾಗಿದ್ದಾರೆ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಮಾಡಿ ನನ್ನ ಮಾತುಗಳು ತಿಳಿಸಿದ್ದೇನೆ. ಈಗ ಎಲ್ಲ ಮುಖ ಆಡಳಿತ ನೋಡಿ ಗಿಡಗಳಿಗೆ